ಸಿಎಂ ಬಿಟ್ಟ ಅಸ್ತ್ರ ಬೂಮ್ರಾಂಗ್ ಆಯ್ತಾ? ಇದೇ ಬರ್ನಿಂಗ್ ಸ್ಟೋರಿ ವಿಶೇಷ. ಗದ್ದುಗೆ ಗುದ್ದಾಟ. ನಾನು ಅಶ್ವಥ್. ರಾಜ್ಯದಲ್ಲಿ ಅದ್ಯಾಕೋ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಸಬ್ಜೆಕ್ಟ್ ಬಹಳ ಚರ್ಚೆ ಆಗ್ತಿದೆ. ಕಳೆದೊಂದು ವಾರದಿಂದ ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ತಾರಕಕ್ಕೆ ಏರ್ತಿರೋ ಲಕ್ಷಣ ಕಾಣಿಸ್ತಾ ಇದೆ. ಇದೆಲ್ಲದರ ಮಧ್ಯೆ ಹೈಕಮಾಂಡ್ ಭೇಟಿಯಾಗಿರೋ ಡಿಸಿಎಂ ಏನೆಲ್ಲ ವಿಷಯ ಚರ್ಚಿಸಿರಬಹುದು ಅನ್ನೋ ಕುತೂಹಲ ಕೆರಳಿಸಿದೆ. ವರ್ಷ ತುಂಬಿದ ಸಿಎಂ ಸಿದ್ದು ಕ್ಯಾಬಿನೆಟ್ನಲ್ಲಿ ಅಧಿಕಾರ ಕಲಹ ದಿನದಿಂದ ದಿನಕ್ಕೆ ತೀವ್ರಗೊಳಿಸುತ್ತಿರೋದು ಯಾಕೆ ಅನ್ನೋದ್ರ ಬಗ್ಗೆ ಇನ್ಸೈಡ್ ಡೀಟೇಲ್ಸ್ ನೋಡೋಣ ಬನ್ನಿ. ನಿಲ್ಲದ ಸಿಎಂ ಡಿಸಿಎಂ ಹುದ್ದೆ ವಾಕ್ಸಮರ. ಎಲ್ಲರೂ ಸೈಲೆಂಟ್ ಆಗಿರಿ ಅಂದಿದ್ದು ಯಾಕೆ ಡಿಕೆಶಿ? ಕಾಂಗ್ರೆಸ್ನಲ್ಲಿ ತಾರಕಕ್ಕೆ ಏರ್ತಿರೋದು ಯಾಕೆ ಗದ್ದುಗೆ ಗುದ್ದಾಟ? ಹೈಕಮಾಂಡ್ ಮುಂದೆ ಬರೋಬ್ಬರಿ 40 ನಿಮಿಷ ಮಾತಾಡಿದ್ದು ಏನು ಡಿಕೆಶಿ? ರಾಜ್ಯ ರಾಜಕೀಯ ಚಿತ್ರಣ ಒಳ ಬೇಗುದಿ ದೆಹಲಿ ನಾಯಕರ ಗಮನದಕ್ಕೆ ತಂದ್ರ ಬಂಡೆ. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಅದ್ಯಾವಾಗ ಒಕ್ಕಲಿಗ ಸಿಎಂ ಬೇಡಿಕೆಯನ್ನ ಶ್ರೀ ಚಂದ್ರಶೇಖರ ಸ್ವಾಮೀಜಿ ವೇದಿಕೆಯಲ್ಲಿಯೇ ಸಿಎಂ ಸಿದ್ದರಾಮಯ್ಯ ಮುಂದಿಟ್ರು. ಆಗಿನಿಂದಲೇ ನೋಡಿ ಅದೇ ಚರ್ಚೆ ಶುರುವಾಗಿಬಿಟ್ಟಿದೆ. ವಿವಿಧ ಸಚಿವರು ಒಬ್ಬೊಬ್ಬರು ತಮ್ಮ ನಾಯಕನ ಪರ ಬ್ಯಾಟ್ ಬೀಸ್ತಿದ್ದಾರೆ. ಅವರಿಗೆ ಪಟ್ಟ ಕಟ್ಟಿದ್ರೆ ಬೆಟರ್ ಅಂತ ಒಂದಿಷ್ಟು ಸಚಿವರು ಅಂದ್ರೆ, ಇನ್ನೊಂದಿಷ್ಟು ಮಿನಿಸ್ಟರು ಸದ್ಯ ಸಿಎಂ ಸೀಟ್ ಖಾಲಿ ಇಲ್ವಲ್ಲ, ಆ ವಿಷಯ ಅಪ್ರಸ್ತುತ ಅಂತಿದ್ದಾರೆ. ಆದರೆ ವೀಕ್ಷಕರೇ, ಇದೆಲ್ಲದರ ಮಧ್ಯೆ ರಾಜ್ಯದಲ್ಲಿ ಆಗಾಗ ದಲಿತ ಸಿಎಂ ಕೂಗು ಕೇಳಿ ಬರ್ತಾನೆ ಇರುತ್ತೆ. ಆದರೆ ಜೊತೆಗೆ ಇದೀಗ ಮೊನ್ನೆ ಒಕ್ಕಲಿಗ ಸಿಎಂ, ಲಿಂಗಾಯತ ಸಿಎಂ ಧ್ವನಿ ಜೋರಾಗ್ತಾ ಇದೆ. ಆ ಬೆನ್ನಲ್ಲೇ ಕೆಲ ನಾಯಕರು ದಲಿತ ಸಿಎಂ ಬಗ್ಗೆಯೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಇದೆಲ್ಲದರ ಮಧ್ಯೆ ಡಿಸಿಎಂ ಮತ್ತು ಸಿಎಂ ವಿಚಾರ ಜಾತಿ ಸ್ವರೂಪ ತಳೀತಾ ಅನ್ನೋ ಚರ್ಚೆ ಮಾಡ್ತಿದ್ದಾರೆ ಜನಸಾಮಾನ್ಯರು. ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿರುವ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಗೆ ಮತ್ತೆ ನಾಂದಿ ಹಾಡಿತು. ಪಕ್ಷದ ನಾಯಕರಿಗೆ ಡಿಸಿಎಂ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಕನಕಪುರ ಬಂಡೆ ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ನಾನು ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಬಾಯಿನ ಬೀಗ ಹಾಕೊಂಡಿದ್ರೆ ಪಕ್ಷಕ್ಕೆ ಒಳ್ಳೇದು ಮಾಡ್ದಂಗೆ ಆಗ್ತದೆ. ನೋಡ್ರಿ, ಯಾವ ಸ್ವಾಮಿನೂ ಮಾತಾಡಿಲ್ಲ, ಇವತ್ತೇ ಮಾತಾಡಿದ್ದಷ್ಟೇ. ನಾನು ಎಲ್ಲರಿಗೂ ಕೈ ಮುಗಿತೀನಿ, ನಮ್ಮ ರಾಜಕಾರಣ ಸುದ್ದಿಗೆ ನೀವು ಬರಕ್ಕೆ ಹೋಗ್ಬೇಡಿ. ನೋಡಿದ್ರಲ್ವಾ, ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿನ ಮರ್ಮ ಏನು ಅಂತ ನಿಮಗೆ ಗೊತ್ತಾಗಿರುತ್ತೆ. ಅಷ್ಟಕ್ಕೂ ಡಿಸಿಎಂ ಹೇಳಿದ್ದು ಡಿಸಿಎಂ ಅಂಡ್ ಸಿಎಂ ವಿಚಾರವಾಗಿ ಬಹಿರಂಗ ಹೇಳಿಕೆ ನೀಡೋರ ವಿರುದ್ಧ ಮುಲಾಜಿಲ್ಲದೆ ನೋಟಿಸ್ ನೀಡಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತಿರಬೇಕು. ಹೀಗಾಗಿಯೇ ಸುಮ್ಮನೆ ಸೈಲೆಂಟ್ ಆಗಿಬಿಡಿ ಅಂತ ಹೇಳಿದ್ದಾರೆ. ಎಲ್ಲರೂ ಬಾಯಿಗೆ ಬೀಗ ಹಾಕೊಂಡ್ರೆ ಉತ್ತಮ ಅನ್ನೋ ಮೂಲಕ ಚರ್ಚೆ ಮಾಡಬೇಡಿ ಅಂತ ಸೂಕ್ಷ್ಮವಾಗಿ ಸಂದೇಶ ರವಾನೆ ಮಾಡಿದಂತಿದೆ. ಅದ್ಯಾವಾಗ ಸ್ವಾಮೀಜಿಗಳು ರಾಜಕೀಯಕ್ಕೆ ಬರಬೇಡಿ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ರು, ಆಗ್ಲೇ ನೋಡಿ ಅತ್ತ ಪ್ರಣವಾನಂದ ಶ್ರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಪಮಾನ ಮಾಡಿದ್ರೆ ಮಠಕ್ಕೆ ಕಾಲಿಡಬೇಡಿ, ನೀವು ಮಾಡಿದ್ದೆಲ್ಲ ಸರಿ ಅಂತ ಒಪ್ಪಿಕೊಳ್ಳೋಕೆ ಆಗಲ್ಲ ಅಂತ ಯಾದಗಿರಿಯಲ್ಲಿ ಪ್ರಣವಾನಂದ ಸ್ವಾಮೀಜಿ ಡಿಕೆಶಿ ವಿರುದ್ಧ ಕಿಡಿಕಾರಿದ್ದಾರೆ. ಉಪಮುಖ್ಯಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಕೊಡಿ ಅಂತಕ್ಕಂಥದ್ದು ಉಳಿದದು ಆಯಾಯ ಸಮುದಾಯದ ಸ್ವಾಮೀಜಿಗಳು ಹೇಳುತ್ತಾ ಇದ್ದಾರೆ. ಆದರೆ ಸ್ವಾಮೀಜಿಗಳು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ ಮಂತ್ರಿಗಳಾಗಲಿ ರಾಜಕೀಯ ನಾಯಕರುಗಳಾಗಲಿ ಅವರನ್ನೇ ಅವಮಾನಪಡಿಸಿ ಬಂದಂದರೆ ಮುಂದಿನ ದಿನಗಳಲ್ಲಿ ನೀವುಗಳು ಕೂಡ ಮಠಕ್ಕೆ ಕಾಲಿಡಬೇಡಿ, ಆವಾಗ ಸರಿಯಾಗ್ತದೆ ಅಲ್ಲ. ನೀವು ಮಾಡುವುದು ಎಲ್ಲ ಸರಿ ಅಂತ ಒಪ್ಪಿಕೊಳ್ಳುವುದಕ್ಕೆ ಸಮುದಾಯ ಸ್ವಾಮೀಜಿಗಳು ಸರಿ ಇಲ್ಲ. ಹೈಕಮಾಂಡ್ ಅಂಗಳದಲ್ಲಿ ಚೆಂಡು ಬೀಸಿದ್ರ ಡಿಕೆಶಿ. ಆ 40ಕ್ಕೂ ಹೆಚ್ಚು ನಿಮಿಷ ಖರ್ಗೆ ಡಿಕೆಶಿ ಮಾತೇನು? ರಾಜ್ಯದಲ್ಲಿ ಅದ್ಯಾಕೋ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಸಬ್ಜೆಕ್ಟ್ ಬಹಳ ಚರ್ಚೆ ಆಗ್ತಾ ಇದೆ ಅಂತ ಡಿಸಿಎಂ ಮನಗಂಡಂತಿದೆ.
ನಿಮಿಷ ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ಡಿಕೆಶಿ ಸಮಾಲೋಚನೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ಮಾಹಿತಿ ನೀಡಿರುವ ಡಿಸಿಎಂ ಸಚಿವ ರಾಜಣ್ಣ ಹೇಳಿಕೆ ಗಮನಕ್ಕೆ ತಂದಿದ್ದಾರೆ ಎನ್ನಲಾಗ್ತಾ ಇದೆ. ಹೀಗೆ ನಾಲೆಗೆ ಹರಿಬಿಡುತ್ತಿರುವವರ ವಿರುದ್ಧ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿ ಅಂತಲೂ ಎಐಸಿಸಿ ಅಧ್ಯಕ್ಷ ಖರ್ಗೆಗೆ ಡಿಸಿಎಂ ಡಿಕೆಶಿ ದೂರು ನೀಡಿದ್ದಾರೆ ಅನ್ನುತ್ತಿವೆ ಬಲ್ಲ ಮೂಲಗಳು. ಕೆಪಿಸಿಸಿ ಅಧ್ಯಕ್ಷರು ಆದ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಕೆಎನ್ ರಾಜಣ್ಣ ಮಧ್ಯೆ ಸವಾಲ್ ಜವಾಬ್ ಮಟ್ಟಕ್ಕೆ ಅಂತಕಲಹ ವಿಸ್ತರಿಸಿದ್ಯಾ ಅನ್ನುವ ಪ್ರಶ್ನೆ ಎದ್ದಿದೆ. ಇನ್ನೊಂದೆಡೆ ಸಚಿವ ರಾಜಣ್ಣ ಮತ್ತು ಡಿಸಿಎಂ ಡಿಕೆಶಿ ಟಾಪಿಕ್ ಬಗ್ಗೆ ವಿಜಯಪುರ ಎಂಎಲ್ಎ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮದೇ ಸ್ಟೈಲ್ನಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಯತ್ನಾಳ್ ಏನಂತ ಬಾಂಬ್ ಸಿಡಿಸಿದ್ರು ಗಮನಿಸಿ. ಹೌದವ್ರು ಮೊದಲೇ ಏನದಾರ ಕೋತ್ವಾಲ್ ರಾಮಚಂದ್ರ ಶಿಷ್ಯ ಅದಾರ, ಮತ್ತು ಅವ್ರನ್ನ ನೀವು ಬಸವಣ್ಣನ ಶಿಷ್ಯ ಹಾಕಂದ್ರೆ ಹೆಂಗೆ ಆಗ್ತಾರೋ? ಕೋತ್ವಾಲ್ ರಾಮಚಂದ್ರ ಶಿಷ್ಯ ಅದಾರ, ಮತ್ತು ಅವ್ರನ್ನ ನೀವು ಬಸವಣ್ಣನ ಶಿಷ್ಯ ಹಾಕಂದ್ರೆ ಹೆಂಗೆ ಆಗ್ತಾರೋ? ಕೋತ್ವಾಲ್ ರಾಮಚಂದ್ರ ಶಿಷ್ಯ ಅದಾರ, ಮತ್ತು ಅವ್ರನ್ನ ನೀವು ಬಸವಣ್ಣನ ಶಿಷ್ಯ ಹಾಕಂದ್ರೆ ಹೆಂಗೆ ಆಗ್ತಾರೋ? ವೀಕ್ಷಕರೇ, ಇದೆಲ್ಲದರ ಮಧ್ಯೆ ಸಿಎಂ ಸ್ಥಾನ ಡಿಕೆಶಿಗೆ ಬಿಟ್ಟುಕೊಡುವ ಚಂದ್ರಶೇಖರ್ ಸ್ವಾಮೀಜಿ ಹೇಳಿಕೆಗೆ ಸಚಿವ ಮಹದೇವಪ್ಪ ತಮ್ಮದೇ ಆದ ಅರ್ಥದಲ್ಲಿ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿರುವ ಅವರು, ಸದ್ಯ ಕಾಂಗ್ರೆಸ್ 5 ವರ್ಷ ಅಧಿಕಾರ ನಡೆಸುವಂತೆ ಜನ ಅಧಿಕಾರ ನೀಡಿದ್ದಾರೆ ಅಂದಿದ್ದಾರೆ. ಹಾಗೆಯೇ ಪಕ್ಷದ ಹೈಕಮಾಂಡ್ ವೀಕ್ಷಕರನ್ನ ಕಳುಹಿಸಿ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡಿದೆ. ಈಗಾಗಲೇ ಸಿದ್ದರಾಮಯ್ಯ ಶಾಸಕರ ಅಭಿಪ್ರಾಯದ ಮೇಲೆ ನೇಮಕವಾಗಿದ್ದಾರೆ ಅಂತ ಹೇಳಿದ್ದು, ಪರಿಸ್ಥಿತಿ ಹೀಗಿರುವಾಗ ಅದೇಗ್ರಿ ವ್ರತ ಮಾತನಾಡೋದು ಅಂದಿದ್ದಾರೆ. ಸದ್ಯ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, ಇದರ ಬಗ್ಗೆ ಚರ್ಚೆ ಅನವಶ್ಯಕ ಅಂತ ಪುನರುಚ್ಚರಿಸಿದ್ದಾರೆ. ಅವರು ಶಾಸಕಾಂಗದ ಪಕ್ಷದ ನಾಯಕರಲ್ಲಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅವರ ಅಭಿಪ್ರಾಯದ ಮೇರೆಗೆ ಹೈಕಮಾಂಡು ತೀರ್ಮಾನ ಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಅದು ಮುಖ್ಯಮಂತ್ರಿ ಆದಮೇಲೆ ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ವಲ್ಲ. ಇದು ಕಾಂಗ್ರೆಸ್ ಪಾರ್ಟಿ ಅಬ್ಸರ್ವರ್ ಕಳಿಸಿ ಶಾಸಕರ ಅಭಿಪ್ರಾಯ ಕಳಿಸಿ ಅದು ಸಂಪ್ರದಾಯ. ಇಟ್ಸ್ ಎ ಪ್ರಾಕ್ಟೀಸ್ ಇನ್ ಎ ಪೊಲಿಟಿಕಲ್ ಪಾರ್ಟಿ. ಅದನ್ನು ಮಾಡಿ ಅವರು ಅಭಿಪ್ರಾಯನ ಸಂಗ್ರಹ ಮಾಡಿ ಯಾವ ಶಾಸಕರು ಏನು ಅಭಿಪ್ರಾಯ ಹೇಳಿದ್ರೆ ಅಂತ ಇಂಡಿವಿಜುವಲಾಗಿ ಕೇಳಿದ್ದಾರೆ. ನಮ್ಮನ್ನೆಲ್ಲ ಚೀಟಿಲಿ ಬರ್ಸ್ಕೊಂಡಿದ್ದಾರೆ ಎಲ್ಲ 130 ಶಾಸಕರು. ಸೊ ಅಂದಮೇಲೆ ಶಾಸಕಾಂಗ ಪಕ್ಷ ಆಯ್ಕೆ ಮಾಡಿದೆಯಲ್ವಾ ನಾಯಕನ್ನ, ಅವರು ಶಾಸಕರ ಅಭಿಪ್ರಾಯದ ಆಧಾರದ ಮೇಲೆ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಿದಾರಲ್ಲ. ಮುಖ್ಯಮಂತ್ರಿ ಹುದ್ದೆ ಖಾಲಿ ಇದ್ದಿದ ಮೇಲೆ ಮುಖ್ಯಮಂತ್ರಿ ಹುದ್ದೆ ಚರ್ಚೆ ಮಾಡೋದು ಅವಶ್ಯಕತೆ ಏನಿದೆ? ಇನ್ನು ಇದೆಲ್ಲದರ ಮಧ್ಯೆ ಇತ್ತ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪರಮೇಶ್ವರ್, ಸಿಎಂ ಡಿಸಿಎಂ ಸ್ಥಾನ ಫೈಟ್ಗೆ ಸಚಿವರು ಹೇಳೋದೇನು ಅಂತ ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಸ್ವಾಮೀಜಿ ಸಂದರ್ಭ ನೋಡಿ ಸಿಎಂ ಸ್ಥಾನ ಬಗ್ಗೆ ಹೇಳಬೇಕು ಅನ್ನೋದನ್ನ ಮರ್ತಿಲ್ಲ. ಸಿಎಂ ಆಯ್ಕೆ ಶಾಸಕರ ಅಭಿಪ್ರಾಯವೆಂದಿದ್ದಾರೆ. ಅಷ್ಟಕ್ಕೂ ಹೋಮ್ ಮಿನಿಸ್ಟರ್ ಹೇಳಿದಾದ್ರೂ ಏನು ನೋಡ್ಕೊಬನ್ನಿ. ಆದರೆ ವೇದಿಕೆಗಳು, ಸಂದರ್ಭಗಳು ಅವೆಲ್ಲ ತಿಳಿದು ಅವರು ಮಾತಾಡ್ಬೋದು ಅಂತ ಅನಿಸುತ್ತೆ. ಆದರೆ ಅವರ ಅನಿಸಿಕೆನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅವರು ಅದನ್ನು ತಪ್ಪು ಅಂತಲೂ ನಾನು ಹೇಳೋದಿಲ್ಲ, ಆದರೆ ಅದು ಅವ್ರದ್ದೇ ಆದಂಥ ರೀತಿಯಲ್ಲಿ ಅವರು ಹೇಳ್ಬೋದು. ಆದರೆ ಆ ಸಂದರ್ಭ ಮತ್ತು ಸನ್ನಿವೇಶಗಳು ಮತ್ತು ಸ್ವಾಮೀಜಿ ಹೇಳುವಾಗ ಎಲ್ರಿಗೂ ಒಂದು ರೀತಿಯಲ್ಲಿ ಅನಿಸುತ್ತೆ, ಏನಪ್ಪ ಇವರು ಧಾರ್ಮಿಕ ಗುರುಗಳೆಲ್ಲ ರಾಜಕೀಯ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂತೇಳಿ ಒಂದು ಅಭಿಪ್ರಾಯ ಬರೋ ರೀತಿಯಲ್ಲೇ ಆಗಬಾರ್ದು. ಸ್ವಾಮೀಜಿಗಳ ಮಾತಿಗೆ ಪ್ರಾಮುಖ್ಯತೆ ಬೇಡವಂತೆ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾದ್ರೂ ಏನು? ಇನ್ನೊಂದೆಡೆ ಡಿಕೆಶಿಗೆ ಸಿಎಂ ಪಟ್ಟಕ್ಕಾಗಿ ಒಕ್ಕಲಿಗ ಶ್ರೀ ಬ್ಯಾಟಿಂಗ್ ಮಾಡಿದ್ರೆ ಅದು ಹೇಗೆ ರಾಜಕಾರಣ ಆಗುತ್ತೆ ಅಂತ ಸಚಿವ ಶಿವಾನಂದ ಪಾಟೀಲ್ ಕೌಂಟರ್ ಕೊಟ್ಟಿದ್ದಾರೆ. ನೋಡ್ರಿ, ಒಬ್ರು ಸ್ವಾಮೀಜಿ ಮಾತನಾಡಿದ್ದು ರಾಜಕಾರಣ ಆಗ್ತದ? ಸ್ವಾಮೀಜಿಗಳ ಮಾತು ಅಲ್ಲೇ ಕೇಳಬೇಕು, ಅಲ್ಲೇ ಬಿಡಬೇಕು. ಆ ಸ್ವಾಮೀಜಿಗಳನ್ನು ಬಳಸ್ಕೊಂಡು ಕುರ್ಚಿಗಾಗಿ ಟವಲ್ ಅದು ಯಾರು ಹಾಕಿ ಬಳಸ್ಕೊಂಡಾರ ನನಗೆ ಗೊತ್ತಿಲ್ಲ. ಬಟ್ ಸ್ವಾಮೀಜಿಗಳು ಮಾತನಾಡಬಾರ್ದು ರಾಜಕಾರಣ. ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರು ಅದಾರ, ಡಿಸಿಎಂ ಅದಾರ, ಅವ್ರು ಒಂದೇ ಹುದ್ದೆ ಬದಲಾವಣೆ ಮಾಡ್ಬೇಕಂತ ಅದು ನನಗೆ ಗೊತ್ತಿಲ್ಲ ರೀ. ಸ್ವಾಮೀಜಿ ಅವ್ರ ರಾಜಕಾರಣ ಮಾತನಾಡಬಾರ್ದು, ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಮಾತನಾಡಬಾರ್ದು. ರಾಜಕಾರಣಿಗಳು ಮಾತಾಡಿದ್ರೆ ಇನ್ನೂ ಅದಕ್ಕೊಂದು ಬೆಲೆ ಇದೆ. ಸ್ವಾಮೀಜಿಗಳ ಮಾತನ್ನ ಅಲ್ಲೇ ಕೇಳಿ ಅಲ್ಲೇ ಬಿಡಬೇಕು ರೀ ಅಂದಿರುವ ಸಚಿವ ಪಾಟೀಲ್, ಒಬ್ಬ ಸ್ವಾಮೀಜಿ ಮಾತನಾಡಿದ್ರೆ ರಾಜಕಾರಣ ಆಗುತ್ತಾ ಅಂತ ಮರು ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸ್ವಾಮೀಜಿಗಳು ರಾಜಕಾರಣ ಮಾತನಾಡಬಾರದು, ರಾಜಕಾರಣಿಯನ್ನ ಮಾತನಾಡಿದ್ರೆ ಅದಕ್ಕೊಂದು ಬೆಲೆ ಇದೆ ಅಂತ ಹಾವೇರಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ತಿರುಗೇಟು ನೀಡಿದ್ದಾರೆ.
ವೀಕ್ಷಕರೇ, ಹೀಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಸಮರ ಜೋರಾಗ್ತಾ ಹೋಗ್ತಿದೆ. ಇದೆಲ್ಲದರ ಮಧ್ಯೆ ಸಿದ್ದು ಆಪ್ತ ಸಚಿವರು ಹೇಳಿಕೆ ಗಮನ ಸೆಳೆತಿವೆ. ಇನ್ನೊಂದೆಡೆ ಡಿಕೆ ಶಿವಕುಮಾರ್ ಆಪ್ತ ಸಚಿವರು ಹೇಳ್ತಾ ಇರೋದು ಏನು ಅನ್ನೋದು ಪ್ರಾಮುಖ್ಯತೆ ಪಡಿತಾ ಇದೆ. ಇನ್ನು ಸಚಿವ ಜಮೀರ್ ಅಹಮದ್ ಹೈಕಮಾಂಡ್ ಹಾಕಿದ ಗೆರೆಯನ್ನ ನಾವ್ಯಾರೂ ದಾಟೋದಿಲ್ಲ ಅಂತ ಹೇಳಿದ್ದಾರೆ. ಈಗ CM ಸ್ವಾಮೀಜಿ ಹೇಳಿರೋದು ಅವರು ಸ್ವಾಮೀಜಿ ಅಭಿಪ್ರಾಯ ಅವರು ಹೇಳಿದ್ದಾರೆ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ತೀರ್ಮಾನ ಮಾಡೋದು ಯಾರು? ಹೈಕಮಾಂಡ್ ತೀರ್ಮಾನ. ಈಗ CM ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ, ಖಾಲಿಯಲ್ಲಿದೆ. ಈಗ ಚರ್ಚೆ ಮಾಡೋಕ್ಕೆ ಖಾಲಿ ಇರ್ಬೇಕು ತಾನೆ. ಈಗ ಖಾಲಿ ಇದ್ರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು. ಖಾಲಿನೇ ಇಲ್ಲ, ಖಾಲಿಯಲ್ಲಿದೆ. ಯಾರೋ ಹೇಳ್ಕೊಟ್ಟು ಹಿಂಗೆ ಮಾಡಿಸಿದ್ದಾರೆ ಸ್ವಾಮೀಜಿ ಅಂತ ಸ್ವತಃ CM ಅವರು ಸ್ವಾಮೀಜಿ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ತಪ್ಪಂತ ನಾನು ಹೇಳಲ್ಲ. ಅವ್ರು ಕೊಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲ, ಅದೆಲ್ಲ ಇಲ್ಲ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ತೀರ್ಮಾನ ಮಾಡೋದು. ನಾವೆಲ್ಲ ನಮ್ಮ ಅಭಿಪ್ರಾಯ ಹೇಳ್ಬೋದು, ಅಭಿಪ್ರಾಯ ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ. ತೀರ್ಮಾನ ಮಾಡೋರು ಯಾರು? ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಆಲ್ರೆಡಿ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಇದ್ದಾರೆ, ಈಗ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿದು. ಇದೆಲ್ಲ ಚರ್ಚೆ ಮಾಡೋದು ಅಗತ್ಯವೇ ಇಲ್ಲ. ಏನಾದ್ರು ಒಪ್ಪಂದ ಆಗಿದೆ ಸರ್ ಅಂತ ಏನಾದ್ರು? ಈಗ ಏನೇನೂ ಆಗಲಿಲ್ಲ. ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡ್ ಗೆರೆ ಆದರೆ ಗೆರೆ ಯಾರೂ ದಾಟಕ್ಕಿಲ್ಲ. ನಮ್ಮ ಕಾಂಗ್ರೆಸ್ ಪದ್ಧತಿ. ಇನ್ನು ಇದೆಲ್ಲದರ ಮಧ್ಯೆ ಶಾಸಕ GT ದೇವೇಗೌಡ ಹೇಳಿದ್ದೇ ಬೇರೆ. ಹೈಕಮಾಂಡ್ ಮನಸ್ಸು ಮಾಡಿದ್ರೆ DKC CM ಆಗ್ತಾರೆ ಎಂದಿದ್ದಾರೆ. ಯಾಕಂದ್ರೆ ಹೈಕಮಾಂಡ್ ಹೇಳಿದ್ರೆ ಸಿದ್ದರಾಮಯ್ಯ ಕೇಳಬೇಕಾಗುತ್ತೆ. ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ DKC CM ಆಗಬಹುದು ಅನ್ನೋ ಮೂಲಕ ಹೊಸದೊಂದು ಬೆಳವಣಿಗೆಗೆ ಮುನ್ನಡೆಯಾಗಲಿದೆ ಅನ್ನೋದನ್ನ ಸೂಚನೆ ಕೊಟ್ರ ಗೊತ್ತಿಲ್ಲ. ಹೈಕಮಾಂಡು ಮಾಡಿ ಮನಸ್ಸು ಮಾಡಿ, ಸಿದ್ದರಾಮಯ್ಯನವರು ಹೈಕಮಾಂಡು ಮನಸ್ಸು ಮಾಡಿದ್ರೆ ಯಾವ ಟೈಮು ಎಷ್ಟು ವರ್ಷ ಗೊತ್ತಿಲ್ಲ, ಅವ್ರು ಮನಸ್ಸು ಮಾಡಿದ್ರೆ DK ಶಿವಕುಮಾರ್ ಆಯ್ತಾರೆ. ಅದನ್ನು ಯಾವುದು ಕೂಡ ನಮ್ಮ ಕೈಯಲ್ಲಿಲ್ಲ. ಅದಿರದೆ ಕಾಂಗ್ರೆಸ್ ಹೈಕಮಾಂಡ್ ಕೈಯಲ್ಲಿ. CM ಬಿಟ್ಟ ಅಸ್ತ್ರ ಬೂಮ್ರಾಂಗ್ ಆಯ್ತಾ? ಒಂದು ಲೆಕ್ಕದಲ್ಲಿ CM ಬಿಟ್ಟ ಅಸ್ತ್ರವೇ CMಗೆ ಬೂಮ್ರಾಂಗ್ ಆಗ್ತಾ ಇದೆಯಾ ಅನ್ನೋ ಗುಮಾನಿ ಎದ್ದಿದೆ. ಯಾಕಂದ್ರೆ ಮೊದಲು DCM ಕೂಗು ಎದ್ದಿತ್ತು. ಒಂದು ಕಡೆ CM ಸಿದ್ದು, DK ಹಣಿಯೋಕೆ ಸಚಿವ ಜಾರಕಿಹೊಳಿ, ಜಮೀರ್ ಅಹಮದ್, MB ಪಾಟೀಲ್ ಹೀಗೆ DCM ದಾಳ ಬಿಟ್ಟಿದ್ರು ಅನ್ಸುತ್ತೆ. ಇದೇ ಅಸ್ತ್ರ ಇದೀಗ CMಗೆ ಉಲ್ಟಾ ಆಗ್ತಾ ಇದೆಯಾ ಅನ್ನೋ ಲೆಕ್ಕಾಚಾರ ಇದೆ. ಯಾಕಂದ್ರೆ ಒಂದು ಕಡೆ ದಲಿತ CM ಕೂಗು, ಇನ್ನೊಂದೆಡೆ ಲಿಂಗಾಯತರಿಗೆ CM ಹುದ್ದೆ ಕೊಡಿ ಅನ್ನೋ ಆಗ್ರಹ ಕೇಳಿ ಬರ್ತಿವೆ. ಹೀಗೆ ಕೈಪಾಳ್ಯದಲ್ಲಿ ದಿಕ್ಕಿಗೊಂದು ವಿಭಿನ್ನ ನಿಲುವು ವ್ಯಕ್ತವಾಗ್ತಾ ಇದೆಯಾ ಅನ್ನುವ ಗುಮಾನಿ ಶುರುವಾಗಿ ಬಿಟ್ಟಿದೆ. ಈಗಾಗಲೇ CM ಸಿದ್ದರಾಮಯ್ಯ ತಮ್ಮ ಆಪ್ತರೆದುರು ನಾನೇ ಕಣ್ರಿ 5 ವರ್ಷ CM ಅಂತ ಮಾತನಾಡಿದ್ರಂತೆ. ಆದರೆ ಇದೀಗ ಕೆಲ ಸಚಿವರು ಮತ್ತು ಕಾಂಗ್ರೆಸ್ ಮುಖಂಡರ ಹೇಳಿಕೆಗಳಿಂದ ರಾಜಕೀಯ ವಲಯದಲ್ಲಿ ಬೇರೆಯೇ ಚರ್ಚೆ ಹುಟ್ಟುಹಾಕಿದೆ. ಇದೆಲ್ಲದರ ಮಧ್ಯೆ ದಲಿತ CM ಕೂಗು ಕೂಡ ಕೇಳಿ ಬಂದಿತ್ತು. ಅಷ್ಟೇ ಅಲ್ಲದೆ ಅತ್ತ ಸ್ವಾಮೀಜಿಗಳು ಕೂಡ ಲಿಂಗಾಯತ ನಾಯಕರಿಗೂ CM ಮಾಡಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಇದೆಲ್ಲದರ ನಡುವೆ CM ತಮ್ಮ ಆಪ್ತರ ಜೊತೆ ಮಾತನಾಡ್ತಾನೋ ಯಾರೋ ಹೇಳಿಸಿರಬೇಕು ಕಣ್ರಿ ಅಂತ ಅಂದಿದ್ರು. ಅದಕ್ಕೆ ಆಪ್ತ ಬಳಗ ಇರಬೇಕು ಸರ್ ಅಂತ ಧ್ವನಿಗೂಡಿಸಿದ್ರು. ಇದೆಲ್ಲ ಒಂದು ಹಂತದಲ್ಲಿ DCM CM ಗದ್ದುಗೆ ಗುದ್ದಾಟ ಮುಗಿತ್ತು ಅನ್ಕೊಳ್ಳೋಷ್ಟರಲ್ಲೇ ಇದೀಗ ಮತ್ತೆ ಆ ವಿಷಯದ ಬಗ್ಗೆಯೇ ಚರ್ಚೆ ಗರಿಗೆದರ್ತಾ ಇದೆ. ಕೆಲ ಸಚಿವರಿಗೆ ಹಾಗೂ ಕಾಂಗ್ರೆಸ್ ಮುಖಂಡರಿಗೆ DCM CM ಗದ್ದುಗೆ ಗುದ್ದಾಟವೇ ಚರ್ಚೆಯ ವಿಷಯವಾದರೆ ಇನ್ನೊಂದಿಷ್ಟು ನಾಯಕರಿಗೆ ಬೇರೆಯೇ ಯೋಚನೆ ಆಗ್ತಾ ಇದೆ. ಅದು ಕೂಡ KPCC ಅಧ್ಯಕ್ಷ ಬದಲಾವಣೆ ಮೇಲೆ ಕಣ್ಣಿದೆ. ಇದೆಲ್ಲದರ ಮಧ್ಯೆ ಕೆಲ ನಾಯಕರು KPCC ಅಧ್ಯಕ್ಷ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡಲಿದೆ ಅಂತಲೇ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಅಧಿಕಾರದ ಬಗ್ಗೆ ಹೈಕಮಾಂಡ್ ತೀರ್ಮಾನವೇ ಫೈನಲ್ ಅನ್ನೋದನ್ನ ಹೇಳೋಕೆ ಮರ್ತಿಲ್ಲ. ಹೀಗೆ ಕೈಪಾಳ್ಯದಲ್ಲಿ DCM CM ಜಾತಿವಾರು ಅಸ್ತ್ರ ದಿನದಿಂದ ದಿನಕ್ಕೆ ಬೇರೆ ಸ್ವರೂಪ ಪಡಿತಾ ಇದೆ. ಅಂದಹಾಗೆ ವೀಕ್ಷಕರೇ, ನೀವಿಲ್ಲಿ ಗಮನಿಸಬೇಕಾದ ಸಂಗತಿ ಅಂದರೆ ಕಾಂಗ್ರೆಸ್ನಲ್ಲಿ ಒಳ ಬೇಗುದಿ ವಿಪಕ್ಷಗಳಿಗೆ ಆಹಾರವಾಯಿತು ಅನ್ನೋದು. ಯಾಕಂದ್ರೆ ಅತ್ತ DCM CM ಗದ್ದುಗೆಗೆ ಗುದ್ದಾಟ ಶುರುವಾಗಿರೋದನ್ನೇ BJP ನಾಯಕರು ವೆಪನ್ ಆಗಿ ಕೈಗೆತ್ತಿಕೊಂಡಂತೆ ಕಾಣ್ತಾ ಇದೆ. ರಾಜ್ಯ ಸರ್ಕಾರದಲ್ಲಿ ಅಧಿಕಾರ ಸಂಘರ್ಷ ವಿಚಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೊಸ ಬಾಂಬ್ ಸಿಡಿಸಿದ್ದಾರೆ. CM DCM ಹುದ್ದೆ ಬಗ್ಗೆ ಕಾಂಗ್ರೆಸ್ನಿಂದ ಸೃಷ್ಟಿ ಮಾಡಲಾಗ್ತಾ ಇದೆ. ಈ ಬಗ್ಗೆ DK ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯ ಯಾಕೆ ಉತ್ತರ ನೀಡ್ತಾ ಇಲ್ಲ ಅಂತ ಕೇಳಿದ್ದಾರೆ. ಹಾಗೆಯೇ DCM ವಿಷಯ ಸೃಷ್ಟಿ ಹಿಂದೆ CM ಸಿದ್ದರಾಮಯ್ಯ ಕೈವಾಡವಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಮುಖ್ಯಮಂತ್ರಿ ಯಾಕೆ ಹೇಳ್ತಾ ಇಲ್ಲ ಯಾರಿಗೂ DCM ಬಗ್ಗೆ ಮಾತಾಡ್ಬಿಡ್ರಿ ಅಂತ? ಪಾಪ DK ಶಿವಕುಮಾರ್ ಅವ್ರ ಪಾಪ ಹೇಳ್ಯಾರ ಬಹಿರಂಗವಾಗಿ, ಇಲ್ಲ ಯಾರು ಮಾತಾಡ್ಬಿಡ್ರಿ ಅಂತ. ಮುಖ್ಯಮಂತ್ರಿ ಯಾಕೆ ಹೇಳ್ತಿಲ್ಲ? ಮುಖ್ಯಮಂತ್ರಿಗೆ ಇದು ಬೇಕಾಗಿಲ್ಲ. ಮುಖ್ಯಮಂತ್ರಿಗೆ ಒಬ್ಬರೇ DCM ಇರೋದ್ರಿಂದ 2 ಪವರ್ ಸೆಂಟರ್ ಆಗಿದೆ.
ನಾವೇನು ಡಿ ಕೆ ಶಿವಕುಮಾರ್ ಪರ ಅಥವಾ ಸಿದ್ದರಾಮಯ್ಯನ ಪರ ಅಲ್ಲ. ನಾವು ಹೇಳೋದು ಡಿ ಕೆ ಶಿವಕುಮಾರ್ ಅಟ್ಲೀಸ್ಟ್ ಒಂದು ಪಬ್ಲಿಕ್ ಹೇಳಿಕೆ ಕೊಟ್ಟಾರ, ಆದರೆ ಸಿದ್ದರಾಮಯ್ಯನವ್ರ ಬಣದವರು ಚಾಲೆಂಜ್ ಮಾಡಿದ್ದಾರೆ. ಅದನ್ನು ನೋಟಿಸ್ ಕೊಡಲಿ, ನಾನು ನೋಡ್ತೀನಿ ಅಂತ. ಕಮಾಂಡ್ ಇಲ್ಲ ಅಂತ ಹೈಕಮಾಂಡ್ಗೆ ಅಲ್ಲ, ಬರೇ ಹೈ ಅಷ್ಟದ, ಕಮಾಂಡ್ ಇಲ್ಲೇ ಇಲ್ಲ. ನಿನ್ನೆ ಹೇಳಿದಿಲ್ಲ, ಬರೇ ಹೈ ಅಷ್ಟದ, ಕಮಾಂಡ್ ಇಲ್ಲ. ಡಿಸಿಎಂ ಸೃಷ್ಟಿ ಹಿಂದೆ ಸಿದ್ದರಾಮಯ್ಯನವರೇ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ ಸರ್. ಪಕ್ಕ ಇದ್ದಾರೆ, ಅವರೇ ಇದ್ದಾರೆ. ಆರೋಪ ಅಲ್ಲ, ಅವರೇ ಇದ್ದಾರೆ. ಇನ್ನೊಂದೆಡೆ ಸರ್ಕಾರಕ್ಕೆ ಕೈ ಶಾಸಕರೇ ಅಪಾಯ ಅಂತ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ಸಿಗರಲ್ಲಿ ಒಳಬೇಗುದಿ ಕುದಿತಾ ಇದೆ ಅಂದಿರುವ ಅವರು ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸ್ಥಗಿತಗೊಂಡಿದೆ ಅಂತ ಕುಟುಕಿದ್ದಾರೆ. ಆ ರೀತಿ ಪರಿಸ್ಥಿತಿ ಒಳ ಬೀಗುದು ಇದೆಲ್ಲ ಕುದಿತಾ ಇದೆ ಒಳಗೆ ಕಾಂಗ್ರೆಸ್ನೊಳಗೆ. ಮತ್ತು ಇದ್ರ ಬಗ್ಗೆ ಕೂತು 4 ಮಂದಿ ಕೂತು ಬಗೆಹರಿಸೋಳಕ್ಕೆ ನಿಮ್ಗೆ ಆಗೋದಿಲ್ಲ ಅಂತಂದರೆ ವ್ಯವಸ್ಥೆ ಭಾಳ ಹದಗೆಟ್ಟು ಹೋಗಿದೆ. ಯಾರು ಹೇಳೋರು ಕೇಳೋರು ಇಲ್ಲದಂಥ ಪರಿಸ್ಥಿತಿ ಕಾಂಗ್ರೆಸ್ ಪಾರ್ಟಿಲಿ ಆಗಿದೆ. ಹೀಗಾಗಿ ಯಾರು ಏನು ಬೇಕಾದರೂ ಮಾತಾಡ್ತಾರೆ. ಇದರ ಅರ್ಥ ಏನಾಗ್ತದೆ, ಕಾಂಗ್ರೆಸ್ ಒಂದು ಪಾರ್ಟಿ ಅನ್ನೋದು ಅಸ್ತಿತ್ವ ಉಳ್ಕೊಂಡಿಲ್ಲ. ಕಾಂಗ್ರೆಸ್ ಬಗ್ಗೆ ಯಾರಿಗೂ ನಿಷ್ಠೆನೂ ಇಲ್ಲ. ಅದು ಇದೇ ಕಾರಣದ ಮೇಲೆ ಅದು ಎನಿ ಟೈಮ್ ಕೊಲ್ಯಾಪ್ಸ್ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿಯೇ ಬಿಡ್ತಾ 4 ಬಣ ಅನ್ನೋದು ಮಾತು ಕೇಳಿ ಬರ್ತಾ ಇದೆ. ಸಿದ್ದು ಪರ, ಡಿಕೆಶಿ ಪರ ಯಾರ್ಯಾರು ತಟಸ್ಥರೆಷ್ಟು ಮಂದಿ ಅನ್ನೋದು ಕೂಡ ಇನ್ನೂ ರಹಸ್ಯವಾಗಿಯೇ ಇದ್ದಂತಿದೆ. ಒಂದು ಕಡೆ ಹೆಚ್ಚುವರಿ ಡಿಸಿಎಂ ಬೇಡಿಕೆಯ ಬೆನ್ನಲ್ಲೇ ಇದೀಗ ಸಿಎಂ ಬದಲಾವಣೆ ಚರ್ಚೆಯೂ ಮುನ್ನೆಲೆಗೆ ಬಂದಿದೆ. ಈ ಮೂಲಕ ಡಿಸಿಎಂ ಹಾಗೂ ಸಿಎಂ ಸ್ಥಾನದ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ 4 ಬಣಗಳಾಗಿದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಶಾಸಕರ ಪೈಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿದ್ದರಾಮಯ್ಯ ಪರವಾಗಿ ನಿಲ್ಲುವ ಹಲವರಿದ್ದಾರೆ. ಸಿದ್ದರಾಮಯ್ಯ ಟೀಮ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದು ಕೂಡ ಮಹತ್ವದ್ದಾಗಿದೆ. ಈಗಲೇ ಜಾತಿ ಎತ್ತಿ ಕಟ್ಟೋದು ಶುರುವಾಗಿ ಬಿಟ್ಟಿದೆ. ಹೀಗಾದಲ್ಲಿ ಸಿಎಂ ಸಿದ್ದುಗೆ ಮುಂದಿನ ಆಡಳಿತ ನಡೆಸೋದು ಕಷ್ಟವಾಗುತ್ತಾ? ಹೀಗೆ ಜಾತಿ ಎತ್ತಿ ಕಟ್ಟೋದು ಮುಂದುವರೆದ್ರೆ ಸಿಎಂ ಸೀಟ್ ದಂಗಲ್ ನಿರ್ಣಾಯಕ ಹಂತ ತಲುಪುತ್ತಾ ಅನ್ನೋದು ಕೂಡ ಗಮನ ಸೆಳೀತಾ ಇದೆ. ಹಾಗೆ ನೋಡಿದ್ರೆ ಇಲ್ಲಿ ಸಿದ್ದು ಪಾತ್ರವೇನಾದರೂ ಇದೆಯಾ ಅಂತ ಚರ್ಚೆ ಆಗ್ತಾ ಇದೆ. ಟೋಟಲ್ ಆಗಿ ವರ್ಷ ತುಂಬಿದ ಸಿಎಂ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಅಧಿಕಾರ ಕಲಹ ದಿನದಿಂದ ದಿನಕ್ಕೆ ವೇಗ ಪಡಿತಾ ಇದೆ. ಇದೆಲ್ಲದರ ಮಧ್ಯೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ಡಿಕೆಶಿ ಸಮಾಲೋಚನೆ ನಡೆಸಿದ್ದು ಗಮನ ಸೆಳೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನು ಏನೆಲ್ಲ ಬೆಳವಣಿಗೆಗೆ ರಾಜ್ಯ ರಾಜಕೀಯ ಸಾಕ್ಷಿ ಆಗುತ್ತೋ ಅನ್ನುವ ಕುತೂಹಲ ಗರಿಗೆದರಿದೆ. ಇದಾಗಿತ್ತು ಈವರೆಗಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ